ಬೆಳಗಾವಿಯಲ್ಲಿ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯ ಕದನ. ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಗದ್ದುಗೆಗೆ ಫೈಟ್. ಕತ್ತಿ ಜಾರಕಿಹೊಳಿ ಕುಟುಂಬದ ಮಧ್ಯ ನೇರಾನೇರ ಸಮರ. ಸೆಪ್ಟೆಂಬರ್ನಲ್ಲಿ ನಡೆಯುವಂತ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ, ಅಕ್ಟೋಬರ್ನಲ್ಲಿ ನಡೆಯಲಿರುವ ಡಿಸಿಸಿ ಬ್ಯಾಂಕ್ನ ಚುನಾವಣೆ. ಹುಕ್ಕೇರಿಗೆ ಎಂಟ್ರಿ ಕೊಟ್ಟ ಜಾರಕಿಹೊಳಿ ಬ್ರದರ್ಸ್ಗೆ ಕತ್ತಿ ಕುಟುಂಬ ಕೌಂಟರ್. ಜಾರಕಿಹೊಳಿ ಕುಟುಂಬದ ತವರು ಗೋಕಾಕ್ಗೆ ರಮೇಶ್ ಕತ್ತಿ ದಿಢೀರ್ ಅಂತ ಎಂಟ್ರಿ. ಗೋಕಾಕ್ ಗ್ರಾಮ ದೇವತೆ ಮಹಾಲಕ್ಷ್ಮೀ ದೇವಿ ದರ್ಶನವನ್ನು ಪಡೆದಿದ್ದಾರೆ ರಮೇಶ್ ಕತ್ತಿ. ಅದನ್ನು ಬರಮಾಡಿಕೊಳ್ಳಲಾಗಿದೆ. ಜಾರಕಿಹೊಳಿ ವಿರೋಧಿ ಬಣ ಜಿಲ್ಲಾ ರಾಜಕಾರಣದಲ್ಲಿ ಇದೀಗ ಸಹಜವಾಗಿ ಕುತೂಹಲ ಮೂಡಿಸ್ತಾ ಇದೆ. ಕತ್ತಿ ಮತ್ತು ಜಾರಕಿಹೊಳಿ ಅವರ ಫೈಟ್ ಬಹುದಿನಗಳಿಂದ ಇದು ನಡೀತಾ ಇದೆ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಅವ್ರ ಕ್ಷೇತ್ರಕ್ಕೆ ಇವ್ರ ಕ್ಷೇತ್ರಕ್ಕೆ ಅವರು ಹೋಗುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ತೀನಿ ಅನ್ನುವಂಥ ಸವಾಲಿನ ರೀತಿಯಲ್ಲಿ, ಪ್ರತಿಷ್ಠೆಯ ರೀತಿಯಲ್ಲಿ ಇಲ್ಲಿ ಕೆಲಸಗಳು ಆಗ್ತಾ ಇದೆ. ಇನ್ನ ಚುನಾವಣೆ ಡೇಟ್ ಆಫ್ ಕ್ಯಾಲೆಂಡರ್ ಇನ್ನೂ ಡಿಕ್ಲೇರ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಈ ಮಾತಾಡುವಂತ ಅವಶ್ಯಕತೆ ಬೀಳುದಿಲ್ಲ. ಅವಶ್ಯಕತೆ ಬಿದ್ದಾಗ ತಮ್ಮ ಕರೆದು ಮಾತಾಡ್ತಾರೆ. ಸರ್, ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕ ಸರ್ ನಿಮ್ ಜೊತೆ ಇದ್ದವ್ರು ಸರ್ ಬಿಟ್ಟ ಈಗ ಮೊದಲಾದ್ರೂ ಅದು ಸರ್ಕಾರಿ ಕ್ಷೇತ್ರದಲ್ಲಿ ಉಳಿಸ್ಕೊಂಡು ನಡೆಸ್ಕೊಂಡು ಹೋಗ್ಬೇಕು ಅಂತ ಒಂದು ವಿಚಾರದಲ್ಲಿ ಮೊದಲಾದ್ರೂ ನಾನು ಹೇಳಿದ್ದೆ. ಈಗ ಮೊನ್ನೆ ಬಂದು ಅದನ್ನು ಸರ್ಕಾರಿ ಕ್ಷೇತ್ರ ಹೋಗ್ಬೇಕಂತ ಒಂದು ಪ್ರಾಮಾಣಿಕ ಪ್ರಯತ್ನ ಕೂಡಿ ಮಾಡಿದ್ವಿ. ಆದರೆ ಅಡಾಪ್ಟ್ ಆಗಿ ಅಷ್ಟೊಂದು ದುಡ್ಡನ್ನು ಹಾಕುವಂತ ಒಂದು ಸಮಯ ಇರದೇ ಇರುವಂತ ಸಂದರ್ಭದಲ್ಲಿ ಮತ್ತೆ ಅವರು ತಮ್ಮ ನಿರ್ಣಯವನ್ನ ಬದಲಾಯಿಸಿ ಇವತ್ತು ದಿವಸ ಮತ್ತೊಬ್ಬರ ಜೊತೆ ಕೂಡಿ ನಡೆಸುವಂತ ಒಂದು ವಿಚಾರವನ್ನು ಮಾಡಿದ್ದಾರೆ. ಯಾವುದಕ್ಕೂ ಆ ಸಂಸ್ಥೆ ವ್ಯವಸ್ಥಿತವಾಗಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಸರ್, ಉಮೇಶ್ ಕತ್ತಿ ಅವರ ನಿಧನ ನಂತರ ರಾಜಕೀಯ ವಿರೋಧಿಗಳು ಸರ್ ನಿಮ್ಮನ್ನು ಮತ್ತೆ ಇದು ಮಾಡ್ತಾ ಇದ್ದಾರೆ. ಉಮೇಶ್ ಕತ್ತಿ ಅವರು ಇದ್ದಾಗಲೂ ರಾಜಕೀಯ ವಿರೋಧಿಗಳು ಇದ್ರು ಮತ್ತು ಈಗಲೂ ರಾಜಕೀಯ ವಿರೋಧಿಗಳು ಇರ್ತಾರೆ. ರಾಜಕಾರಣ ಅಂದ್ರೆ ವಿರೋಧಿಗಳು ಇದ್ದಾಗ ಈ ವಿಧಾನಸಭೆ ಬರೀ ಆಡಳಿತ ಪಕ್ಷದಿಂದ ಆಗಿಲ್ಲ. ಆಡಳಿತ ಪಕ್ಷ ಬೇಕು, ವಿರೋಧ ಪಕ್ಷ ಬೇಕು. ವಿರೋಧ ಪಕ್ಷ ಇದ್ರೆ ಮಾತ್ರ ನಾವು ಹೆಜ್ಜೆಗಳು ಸರಿಯಾಗಿ ಇಡ್ಲಿಕ್ಕೆ ಶಕ್ಯ. ಆ ನಿಟ್ಟಿನಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಉಮೇಶ್ ಕತ್ತಿ ಅವರು ಇದ್ದಾಗಲೂ ವಿರೋಧಿಗಳಿದ್ರು, ಈಗ ನಾನಿದ್ದಾಗಲೂ ವಿರೋಧಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಎರಡು ಕುಟುಂಬಗಳ ಫೈಟ್ ಶುರುವಾಗಿ ಬಹುದಿನಗಳೇ ಆಗೋಗಿದೆ. ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾ ಇದ್ದಾರೆ ಪ್ರತಿಯೊಂದನ್ನ. ಇದೀಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಅವರ ಏರಿಯಾಗೆ ಇವ್ರು ಹೋಗೋದು, ಇವರ ಏರಿಯಾಗೆ ಅವ್ರು ಹೋಗೋದು, ಹೇಗೆ ನಡೀತಾ ಇದೆ ಇದು? ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಿದೆ, ಈಗ ಎರಡು ರಾಜಕೀಯ ಕುಟುಂಬಗಳ ಮಧ್ಯೆ ಒಂದು ಜಿದ್ದಾಜಿದ್ದಿನ ಫೈಟ್ ಆಗ್ತದೆ. ಈಗ ಇದು ಏನು ರಾಜಕೀಯವಾಗಿ ದ್ವೇಷದ ರಾಜಕಾರಣಕ್ಕೆ ಇದು ಮುನ್ನಡೆ ಬರ್ತಾ ಇದೆ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ. ಈಗಾಗಲೇ ಏನಂದ್ರೆ ಏನು ರಮೇಶ್ ಕತ್ತಿ ಈ ಹಿಂದೆನೆ ಒಂದು ಹುಕ್ಕೇರಿಯಲ್ಲಿ ಒಂದು ಸಭೆ ಮಾಡಿ ನಮ್ಮ ಹುಕ್ಕೇರಿ ಮತಕ್ಷೇತ್ರ ಯಾರಿಗೂ ಕೂಡ ಏನು ಎಂಟ್ರಿ ಮಾಡೋಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋಂತ ಒಂದು ಸವಾಲನ್ನು ಹಾಕಿದ್ರು. ಅದನ್ನ ಸ್ವೀಕರಿಸಿದಂತ ಬಲ್ತೇನ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಸೇರಿದಂತೆ ಅವರ ಬಣ ಏನಿದೆ ಆ ಬಣ ಒಂದು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಹೋಗಿ ಸಭೆ ಮಾಡುವ ಮೂಲಕ ಒಂದಿಷ್ಟು ರಾಜಕೀಯ ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಜೊತೆಗೆ ಹುಕ್ಕೇರಿಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೂ ಕೂಡ ಒಂದು ಅವ್ರ ಯೋಜನೆ ಕೂಡ ಹಾಕಿಕೊಂಡಿದ್ದಾರೆ. ಈ ಮಧ್ಯೆ ಏನಂದ್ರೆ ರಮೇಶ್ ಕತ್ತಿ ಈಗ ಗೋಕಾಕ ವಿಧಾನಸಭಾ ಮತಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾಕಂದ್ರೆ ಬಾಲಚಂದ್ರ ಜಾರಕಿಹೊಳಿ ಹಿಂದೆ ಹುಕ್ಕೇರಿಯಲ್ಲಿ ಹೋದಂತ ಸಂದರ್ಭದಲ್ಲಿ ನಾವು ನಿಮ್ಮ ಕ್ಷೇತ್ರದಲ್ಲಿ ಬಂದು ಚುನಾವಣೆ ಪ್ರಚಾರ ಮಾಡ್ತೇವೆ, ನೀವು ಬೇಕಾದ್ರೆ ನಮ್ಮ ಕ್ಷೇತ್ರದಲ್ಲಿ ಬರಬಹುದು ಅನ್ನೋಂತ ಒಂದು ಹೇಳಿಕೆಯನ್ನ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಈಗ ರಮೇಶ್ ಕತ್ತಿ ಏನು ಪ್ರಮುಖವಾಗಿ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರಕ್ಕೆ ಹೋಗಿರ್ತಕ್ಕಂಥದ್ದು. ಜೊತೆಗೆ ಗೋಕಾಕ್ನ ಏನು ಮಹಾಲಕ್ಷ್ಮೀ ದೇವಿಯ ಒಂದು ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ರಾಜಕೀಯ ಏನು ಜಾರಕಿಹೊಳಿ ಕುಟುಂಬದ ವಿರೋಧಿ ರಾಜಕೀಯ ಬಣಗಳೇನಿದಾವೆ ಆ ಒಂದು ನಾಯಕರು ಮುಖಂಡರು ಕೂಡ ಅವರನ್ನ ಭೇಟಿಯಾಗಿದ್ದಾರೆ. ಆದ್ರೆ ರಮೇಶ್ ಕತ್ತಿಯಲ್ಲಿ ಯಾವುದೇ ರೀತಿಯ ಸಭೆಯನ್ನ ಮಾಡಿಲ್ಲ. ಆದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಿರತಕ್ಕಂಥದ್ದು, ಜೊತೆಗೆ ಅಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನಾಯಕರನ್ನು ಮಾತ್ರ ಭೇಟಿ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ರಮೇಶ್ ಕತ್ತಿ ಗೋಕಾಕ್ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ರಾಜಕೀಯ ಕುತೂಹಲ ಕೇಳಿಸಿದೆ. ಯಾಕಂದ್ರೆ ರಮೇಶ್ ಕತ್ತಿ ಕೂಡ ಒಂದು ಹೆಜ್ಜೆಯನ್ನು ಇಟ್ಟಂತೆ ಕಾಣ್ತಾ ಇದೆ. ನೀವು ಕೂಡ ಡಿಸಿಸಿ ಬ್ಯಾಂಕ್ ಆಗಿರ್ಬೋದು, ಜೊತೆಗೆ ಏನು ಸ್ಥಳೀಯ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡಿದ್ರೆ ನಾನು ನಿಮ್ಮ ಕ್ಷೇತ್ರದಲ್ಲಿ ಬರ್ತೀನಿ ಅನ್ನೋಂತ ಒಂದು ಸಂದೇಶ ರವಾನಿಸುವಂತ ಕೆಲಸವನ್ನ ಇಲ್ಲಿ ರಮೇಶ್ ಕತ್ತಿ ಮಾಡ್ತಾ ಇದ್ದಾರಾ, ಅಥವಾ ಕೇವಲ ಒಂದು ದೇವಸ್ಥಾನದ ಭೇಟಿಯ ಮರ್ಮ ಏನು ಅನ್ನೋದು ಕೂಡ ಬಹಳ ಕುತೂಹಲ ಕೇಳಿಸಿದೆ. ಯಾಕಂದ್ರೆ ಸೆಪ್ಟೆಂಬರ್ ನಲ್ಲಿ ಹುಕ್ಕೇರಿ ತಾಲೂಕಿನ ಬರ್ತಕ್ಕಂಥ ವಿದ್ಯುತ್ ಸಂಘದ ಒಂದು ಚುನಾವಣೆ ನಡೆಯಲಿದೆ. ಜೊತೆಗೆ ಅಕ್ಟೋಬರ್ ನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಯಲಿದೆ. ಹಾಗಾಗಿ ಈಗ ಈ ಎರಡು ಕುಟುಂಬಗಳ ಮಧ್ಯೆ ರಾಜಕೀಯ ಜಿದ್ದಾಜಿದ್ದಿನ ಫೈಟ್ ಏನಿದೆ ಇದು ಸಾಕಷ್ಟು ಈಗ
ಕುತೂಹಲ ಕೆಳಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಗೋಕಾಕ್ ಅಂದ್ರೆ ಅದು ಜಾರಕಿಹೊಳಿ ಕುಟುಂಬದ ಒಂದು ಭದ್ರಕೋಟೆ ಅಂತ ಹೇಳ್ಬೋದು. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಲಖನ್ ಜಾರಕಿಹೊಳಿ ಆಗಿರ್ಬೋದು, ಜೊತೆಗೆ ಬಿಸಿ ಜಾರಕಿಹೊಳಿ ಆಗಿರ್ಬೋದು. ಏನು ಜಾರಕಿಹೊಳಿ ಕುಟುಂಬದ ರಾಜಕಾರಣದ ಒಂದು ಭದ್ರಕೋಟೆ ಗೋಕಾಕ್ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಈವರೆಗೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಯಾರೂ ಕೂಡ ನೇರವಾಗಿ ರಾಜಕೀಯಕ್ಕೆ ಧುಮುಕಿರ್ಲಿಲ್ಲ. ಯಾಕಂದ್ರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಹೋರಾಟ ಮಾಡಿದ್ರು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಹಿನ್ನಡೆ ಆಗಿತ್ತು. ಆದ್ರೆ ಈಗ ರಮೇಶ್ ಕತ್ತಿ ಎಂಟ್ರಿ ಕೊಟ್ಟಿರ್ತಕ್ಕಂಥ, ಯಾಕಂದ್ರೆ ಉಮೇಶ್ ಕತ್ತಿ ತಂದೆ ಆದಂತಹ ಒಂದು ನಾಯಕತ್ವದ ಗುಣವನ್ನ ಬೆಳಗಾವಿ ಜಿಲ್ಲೆಯಲ್ಲಿ ಹೊಂದಿದ್ರು. ಅಥವಾ ನಂತರ ಉಮೇಶ್ ಕತ್ತಿ ಉತ್ತರಾಧಿಕಾರಿ ರಮೇಶ್ ಕತ್ತಿ ಆಗ್ತಾರ ಅಥವಾ ಅವ್ರ ಪುತ್ರ ನಿಖಿಲ್ ಕತ್ತಿ ಆಗ್ತಾರ ಅನ್ನೋ ಒಂದು ಕುತೂಹಲ ಕೇಳಿಸಿದ್ದು. ಈಗ ಎಲ್ಲೇ ಒಂದ್ ಕಡೆ ರಮೇಶ್ ಕತ್ತಿ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರವನ್ನು ಬಿಟ್ಟು ಈಗ ಗೋಕಾಕ್ ವಿಧಾನಸಭಾ ಮತಕ್ಷೇತ್ರ ಕೂಡ ಒಂದು ಬಂದು ದೇವಸ್ಥಾನ ದರ್ಶನ ಮಾಡುವ ಮೂಲಕ ಒಂದು ಸಂದೇಶವನ್ನ ರವಾನಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ರಾಜಕೀಯ ತಿರುವನ್ನು ಪಡೆದುಕೊಳ್ಳುತ್ತೆ, ಜೊತೆಗೆ ಇದಕ್ಕೆ ಕೌಂಟರ್ ಆಗಿ ಜಾರಕಿಹೊಳಿ ಯಾವ ರೀತಿಯ ಒಂದು ರಣತಂತ್ರವನ್ನು ಹೆಣಿತಾರೆ ಅನ್ನೋದು ಕೂಡ ಒಂದು ಸಾಕಷ್ಟು ಕುತೂಹಲ ಕೇಳ್ತಿದೆ. ಓಕೆ, ಥ್ಯಾಂಕ್ ಯು ಶ್ರೀದತ್ತ ಮೇಲೆ ಡೀಟೇಲ್ಸ್ಗಾಗಿ.